ಸರ್, ತುಂಬಾ ಮನೆಗಳೆಲ್ಲ ಬದಲಾಯಿಸ್ತೆ, ಆಗ್ಲಿಲ್ಲ ನನಗೆ. ಎಲ್ಲೆಲ್ಲಿಟ್ರು ಬಂದಿದೆ. ಹಿಂದೂ ಯುವತಿಯಾಗಿದ್ದ ನನ್ನ ಮಗಳನ್ನು ಮುಸ್ಲಿಂ ಯುವಕ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದು ಇದೊಂದು ದೊಡ್ಡ ಜಾಲವಿದ್ದು ನನ್ನ ಮಗಳನ್ನು ಲವ್ ಜಿಹಾದಿ ಹೆಸರಲ್ಲಿ ಕೊಲೆ ಮಾಡಿದ್ದಾನೆ. ಕೊಲೆ ಆರೋಪಿಗೆ ತಕ್ಕ ಗಲ್ಲು ಶಿಕ್ಷೆ ಆಗಬೇಕು ಎಂದು ಗೋಗೆರೆದಿದ್ದಾಳೆ. ಸರ್, ತುಂಬಾ ಮನೆಗಳೆಲ್ಲ ಬದಲಾಯಿಸ್ತೆ, ಆಗ್ಲಿಲ್ಲ ನನಗೆ. ಎಲ್ಲೆಲ್ಲಿಟ್ರು ಬಂದಿದ್ದಾನೆ, ಹೆದರ್ಸಿದಾನೆ, ಬೆದರ್ಸಿದಾನೆ. ನನ್ಗೂ ಹೆದರ್ಸ್ಕೆ ಎಲ್ಲ ಕೊಟ್ಟು ಫೋನುಗಳು ಮಾಡಿಸಿದಾನೆ. ಯಾರೋ ಮೌಲಿಗಳಿಂದ ಎಲ್ಲ ಮಾಡಿಸಿದಾನೆ. ಸಾಯಿಸ್ತೀನಿ ನಿನ್ನನ್ನ, ನಿನ್ನ ಮಗಳಿಗೆ ರಕ್ಷಣೆ ಕೊಡ್ತಾ ಇದೀಯ ಅಲ್ವಾ, ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂದಾಗ ಹಿಂದೆ ಅವಳೇನೋ ಅಂದಿದ್ದಕ್ಕೆ ಅವಳನ್ನೂ ಹೊಡೆದು ಮಾಡಿ ಕೇಸ್ ಎಲ್ಲ ಆಗಿ FIR ಅವಳೇ ಕೊಟ್ಟಿದ್ದಾಳೆ ಸರ್. ಅವನ ಮೇಲೆ ಕಂಪ್ಲೀಟ್ ಹೆದರ್ಸಿದಾನೆ. ನಿನ್ನನ್ನು ತಗೊಂಡೋಗಿ ಅಲ್ಲಿ ಸರ್ವೆಂಟ್ ಥರ ನೋಡ್ಕೊಳ್ತೀನಿ. ನನ್ನ ಹತ್ರ ಹೇಳಿದ್ಲು, ಅಮ್ಮ ನನ್ಗೆ ಯಾರನ್ನಾದ್ರೂ ನೋಡಿ ಮದುವೆ ಮಾಡ್ಬಿಡಮ್ಮ, ಫಾರಿನ್ ಕಡೆ ಅಂದ್ಲು. ಫಾರಿನ್ ಹುಡುಗನ್ನೇ ನೋಡಿದೆ. ನಾನು ಇಲ್ಲಿ ಇಟ್ಕೊಳ್ಬೇಡಮ್ಮ, ಅವ್ನು ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ಲು. ಎಲ್ಲ ಮಾಡಿದೆ, ಆಗಲಿಲ್ಲ ಸರ್. ಒಂದು ಹುಡುಗನೂ ಸೆಟ್ ಆಯಿತು. ಏನು ಅನ್ಯಾಯ ಸರ್ ಇದು. ಇವಾಗ ನನ್ನ ಮಗಳು ವಾಪಸ್ ಬರ್ತಾಳ ಸರ್, ನನ್ನ ಮಗಳು ಬರ್ತಾಳ ಸರ್. ನಾನು ಏನು ಮಾಡಲಿ, ಇನ್ಯಾರಿಗೋಸ್ಕರ ಬದುಕಲಿ ನಾನು? ಅವಳು ಬಟ್ಟೆ ಹೇಗೆ ನೋಡಲಿ, ಅವಳಿರೋ ಜಾಗ ಹೇಗೆ ನೋಡಲಿ? ನಾನು ಸಾಯ್ಬೇಕು. ಸಾಯೋದ್ರೊಳಗಡೆ ಅವನ್ನ ಹೌದು ಬರ್ತಾ ಇದ್ದೀನಮ್ಮ, ನಾನು ಬಂದ್ಬಿಡ್ತೀನಮ್ಮ ಅಂತ ಹೇಳಿದ್ಲು. ಬಂದ್ಬಿಡಮ್ಮ ಅಂತಂದೆ. ಇಲ್ಲಮ್ಮ, ಸತ್ಸಂಗ ನಡೀತಾ ಇದೆಯಮ್ಮ, ಎಲ್ಲ ಚೆನ್ನಾಗಿದೆ, ಕೇಳಿಸ್ಕೊಳ್ತಾ ಇದ್ದೀನಿ ಅಂದ್ಲು. ಆದರೂ ಯಾಕೋ ವಾಯ್ಸ್ ಶೇಕ್ ಆಗ್ತಾ ಇತ್ತು. ಅವನು ಅವಳ ಹತ್ರ ಹೇಳ್ಸಿದ್ದಾನೆ ಅನಿಸುತ್ತೆ, ಬಲತ್ಕಾರವಾಗಿ ಕರ್ಕೊಂಡು ಹೋಗಿದ್ದಾನೆ ಸರ್. ಆವಾಗ ನನಗೆ ಡೌಟ್ ಬಂದ್ಬಿಡ್ತು. ಸುರಭಿ ಎಲ್ಲಿದೆಯಾ ಅಂದರೆ ಫೋನು ಕಂಪ್ಲೀಟ್ ಇದಾಯಿತು. ಅವನು ಅವಳಿಗೆ ಡ್ರಿಂಕ್ಸು ಎಲ್ಲ ಮಾಡಿಸಿ ಏನೋ ಕೊಡಿಸಿ ಸಾಯಿಸಿದ್ದಾನೆ ಸರ್ ಅವನು. ನನ್ನ ಮಗಳು ಸಾಯೋ ಹುಡುಗಿ ಖಂಡಿತ ಅಲ್ಲ. ಒಂದು ನಾಯಿ ಮರಿ ಎಲ್ಲಾದ್ರೂ ನರಳ್ತಾ ಇದ್ರೆ ಓಡ್ ಹೋಗಿ ಬಿಸ್ಕೆಟ್ ಹಾಕಿ ಬರೋಳು. ಯಾರನ್ನ ಮುದುಕರು ಕಾಣಿಸಿದ್ರೆ ಒಂದು ಬಾಟ್ಲು ನಾನು ದುಡ್ಡು ಕೊಟ್ಟಿದ್ರೆ ನೀರು ತೊಗೊಂಬಂದು ಕೊಡೋಳು ಸರ್. ನೀರು ತೊಗೊಂಬಂದು ಉಳ್ಕೊಳ್ಳಿ ನೀವು ಅಂತ ಹುಡುಗಿನ ಹೊಡೆದು ಸಾಯಿಸಿದ್ದಾನೆ. ನನ್ನ ಜೀವನ ಪರ್ಯಂತ. ಲೋಕೇಶ್ ಅವರೇ, ನೀವು ಅವತ್ತು ನೋಡಿದಾಗ ಹೇಗಿದ್ಲು ನನ್ನ ಮಗಳು? ನೀವೇ ಹೇಳಿ, ಹೇಗಿದ್ಲು? ಇವ್ರ ಹತ್ರ ಇಲ್ಲಿಗೆ ಬಂದು ಒಂದು 15 ದಿವಸ ಆಯಿತು ಸರ್, ಅಷ್ಟೇ. ಕೇವಲ 15 ದಿವಸ ಹುಡುಕಿದ್ದಾನೆ, ಅಡ್ರೆಸ್ ಹುಡುಕಿ ಬಂದಿದ್ದಾನೆ. ನಾನು ನಮ್ಮೂರು, ನಮ್ಮ ಜಾಗ ಸೇಫ್ ಆಗಿರ್ತೀವಿ ಅಂತ ಹೇಳಿ ಕರ್ಕೊಂಬಂದೆ ಸರ್. ಇಲ್ಲೂ ಬಿಡಲಿಲ್ಲ. ಬೆಂಗಳೂರು ಮನೆ ಬಿಟ್ಟು ಬಂದೆ ಇಲ್ಲಿಗೆ. ಬೆಂಗಳೂರಲ್ಲಿ ಇವರು ನಮ್ಮ ನೇಬರು, ನಮ್ಮ ಕಾರ್ಪೊರೇಟರ್ ಎಲ್ಲ ಹೆಲ್ಪ್ ಮಾಡಿದ್ರು. ಹೊರಟೋಗಿ ಅಮ್ಮ ಸ್ವಲ್ಪ ದೂರ ಎಲ್ಲಾದರೂ ಅವ್ನಿಗೇನಾದರೂ ಒಂದು ಮಾಡೋಣ ಅಂತಂದ್ರು. ಮಾಡಿದ್ದಾನೆ, ಕರ್ಕೊಂಡು ಹೋಗಿದ್ದಾನೆ, ಹೊಡೆದು ಬಡ್ದು ಎಲ್ಲ ಮಾಡಿದ್ದಾನೆ. ಅವಳು ತುಂಬ ಭಯದಲ್ಲೇ ಬದುಕ್ತಾ ಇದ್ಲು ಸರ್, ತುಂಬ ಭಯದಲ್ಲಿ ಬದುಕ್ತಾ ಇದ್ಲು. ಗೊತ್ತಿಲ್ಲ, ಕರ್ಕೊಂಡು ಹೋಗೋದು, ಎಲ್ಲೋ ಕುಡಿಸ್ಕೊಳ್ಳೋದು, ಹೆದರ್ಸೋದು, ಬಲವಂತವಾಗಿ ಕುಡಿಸೋದು, ಅಡಿಕ್ಷನ್ಗೆ ಪ್ರಯತ್ನ ಪಟ್ಟಿದ್ದಾನೆ. ಆಮೇಲೆ ನಾನು ಅವಳನ್ನ ಕರ್ಕೊಂಡ್ಬಂದ್ಮೇಲೆ ಸರಿ ಹೋಗ್ದವಳನ್ನ ತಿರ್ಗಾ ಈ ಥರ ಮಾಡಿದ್ದಾನೆ. ಅದು ರೀಹ್ಯಾಬ್ ಅಂತಲ್ಲ, ಸೇಫ್ಟಿಗೋಸ್ಕರ ಇಟ್ಟಿದ್ವಿ. ಅಲ್ಲೇನು ಟ್ರೀಟ್ಮೆಂಟ್ ಇಲ್ಲ, ರಕ್ಷಣೆಯಾಗಿ ನೋಡ್ಕೊಂಡಿದ್ದು. ಅಲ್ಲಿಗೂ ಫೋನ್ ಮಾಡಿ ಅವ್ರಿಗೆಲ್ಲ ಥ್ರೆಟನ್ ಮಾಡಿದ್ದಾನೆ, ಇದಾಳ ಇಲ್ಲಿ ಅಂತ. ಅವ್ರು ಇಲ್ಲ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಹೇಗೋ ಮಾಡಿ ಅವಳದು ಫೋನ್ ನಾನು ಟ್ರೇಸ್ ಮಾಡಿನೋ ಯಾವ ಥರ ಮಾಡಿದಾನೋ ಗೊತ್ತಿಲ್ಲ ಸರ್. ಒಂದು ದೊಡ್ಡ ಜಾಲ ಸರ್. ನನಗೆ ಎಲ್ಲೆಲ್ಲಿಂದನೋ ಮೌಲಿಗಳಿಂದ ಎಲ್ಲ ಫೋನು ಹೆದರ್ಸೋದು. ನನಗೆ ನಿಮ್ಮನ್ನು ಮುಗಿಸ್ತೀವಿ ಅಷ್ಟೇ, ನಿಮ್ಮನ್ನು ಮುಗಿಸ್ತೀವಿ, ಆಮೇಲೆ ಅವಳನ್ನ ತಗೊಳ್ತೀವಿ ನಮ್ಮ ವಶಕ್ಕೆ. ಇದೆಲ್ಲ ಒಂದು ಹೆಚ್ಚು ಕಡಿಮೆ ಒಂದು 6-7 ವರ್ಷದಿಂದ ನಡೀತಾ ಇದೆ ಸರ್. ಹೌದು, ನನಗೂ ಬರ್ತಾ ಇತ್ತು. ಅದು ನನಗೆ ಗೊತ್ತಿಲ್ಲ ಸರ್. ಯಾಕೆ ಅಂದರೆ ಅವಳು ಒಂದೊಂದ್ಸರಿ ಲೇಟ್ ಆದಾಗ ಕ್ಯಾಬ್ ಮಾಡ್ಕೊಂಡು ಹೋಗೋಳು ನಾಗರಬಾವಿಗೆ, ದೂರ ಅಂತ ಹೇಳಿ. ಆವಾಗ ಇವನು ಕ್ಯಾಬಲ್ಲಿ ಪರಿಚಯ ಆಗಿದ್ದಾನೆ. ನನಗಿನ್ನೇನು ಗೊತ್ತಿಲ್ಲ ಇದು ಯಾವ ಥರ ಮಾಡಿದ್ದಾನೆ ಅನ್ನೋದು. ಅಂತೂ ಅವಳು ಭಯದಲ್ಲೇ ಬದುಕ್ತಾ ಇದ್ಲು ಸರ್, ಭಯದಲ್ಲೇ ಬದುಕ್ತಾ ಇದ್ಲು. ಎಷ್ಟೋ ಸಮಯ ನಂಗೆ ಹೇಳಿದ್ದಾಳೆ, ಬೆಂಗಳೂರು ಹುಡುಗರು ಯಾರೂ ಬೇಡಮ್ಮ, ನನ್ನನ್ನು ಬಿಡಲ್ಲ ಇವನು, ನನ್ನನ್ನು ದೂರ ಎಲ್ಲಾದರೂ ಫಾರಿನ್ ಕಡೆ ಕೊಟ್ಬಿಡು. ಅದಕ್ಕೋಸ್ಕರನೇ ನೋಡಿದೆ ಸರ್. ಎಲ್ಲ ಮೆಟ್ರಿಮೋನಿಯಲ್ಲೆಲ್ಲ ಬುಕ್ ಮಾಡಿಸ್ದೆ. ತುಂಬ ಸುಂದರವಾದ ಹುಡುಗಿ. ಎಲ್ಲ ಕಡೆಯಿಂದ ಫೋನುಗಳು ನಾವು ಮಾಡ್ಕೊಳ್ತೀವಿ. ನಾವು ಹೆದರ್ಸೋದು, ನಿನ್ನನ್ನು ಮುಗಿಸ್ತೀನಿ, ಆಮೇಲೆ ನಿಮ್ಮ ಅಮ್ಮನ ಮುಗಿಸ್ತೀನಿ, ನೀನು ನನ್ನ ಜೊತೆಯಲ್ಲಿ ಇರಬೇಕು, ನನ್ನವಳು ಆಗಬೇಕು, ನೀನು ಮದುವೆ ಮಾಡ್ಕೊಂಡು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂದಿದ್ದಕ್ಕೆ ಲಾಸ್ಟ್ ಟೈಮ್ ಗಲಾಟೆ ಮಾಡಿ ಹೊಡೆದು ಬಡ್ದು ಕರ್ಕೊಂಡೇ ಹೊಟ್ಟೋಗಿದ್ದ. ಉಪಾಯ ಮಾಡಿ ಕರ್ಕೊಂಡ್ಬಂದು ಇದನ್ನು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟಲ್ಲಿ ಒಂದು ಹೋಮ್ ಸ್ಟೇಯಲ್ಲಿ ಒಂದು ಬಾಡಿ ಸಿಕ್ಕಿತ್ತು. ನಮಗೆ ಈ ಥರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಓನರ್ ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಇವರು ಎಲ್ಲರೂ, ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ನನ್ನ ಆತ್ಮೀಯ ಸಮಾಜ ಬಾಂಧವರೇ, ಇವತ್ತು ನನ್ನ ಹೃದಯ ಭಾರಗೊಂಡಿದೆ, ಕಣ್ಣುಗಳು ತೇವಗೊಂಡಿವೆ. ಆ ತಾಯಿ ತನ್ನ ಹೆತ್ತ ಮಗಳು ಸುರಭಿಯ ನೆನೆದು ಕಣ್ಣೀರುಡಿ ತೂರುವುದನ್ನು ನೋಡಿದಾಗ ಆತ್ಮಕ್ಕೆ ತೀವ್ರ ನೋವಾಗುತ್ತಿದೆ. ಹೆತ್ತ ಕರುಳಿನ ಆ ಆಕ್ರಂದನ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತೆ ಮಾಡಿದೆ.
ಕಲಿತು ತಾಯಿಯ ಬದುಕಿಗೆ ಆಸರೆಯಾಗಬೇಕಿದ್ದ ಆ ಹೆಣ್ಣು ಮಗಳು ಸುಂದರ ಕನಸುಗಳು, ಆಕೆಯ ತಾಯಿಯ ಆಸೆ ಆಕಾಂಕ್ಷೆಗಳು ಇಂದು ಹೋಮ್ ಸ್ಟೇ ಒಂದರ 4 ಗೋಡೆಗಳ ಮಧ್ಯೆ ಶವವಾಗಿ ಮಣ್ಣ ಸೇರಿವೆ. ಅವಳು ಕೇವಲ ಒಬ್ಬ ಯುವತಿಯಾಗಿರಲಿಲ್ಲ, ಆ ತಾಯಿಯ ಇಡೀ ಜಗತ್ತಾಗಿದ್ದಳು. ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು, ತಾಯಿಯನ್ನು ಚೆನ್ನಾಗಿ ನೋಡಬೇಕು, ನೋವಿನಲ್ಲಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಅವರ ಮುಖದಲ್ಲಿ ನಗು ತರಬೇಕು ಎಂಬ ನೂರಾರು ಉದಾತ್ತ ಆಸೆಗಳನ್ನು ಹೊತ್ತು ಕಷ್ಟಪಟ್ಟು ಓದುತ್ತಿದ್ದ ಆ ಅಮಾಯಕ ಜೀವ ಇಂದು ಪ್ರೀತಿಯ ಹೆಸರಿನಲ್ಲಿ ವಂಚನೆಗೊಳಗಾಗಿ ಬಲಿಯಾಗಿದೆ. ದಾರಿಯಲ್ಲಿ ಒಂದು ನಾಯಿ ಮರಿ ನರಳುತ್ತಿದ್ದರೂ ಓಡಿ ಹೋಗಿ ಬಿಸ್ಕೆಟ್ ಹಾಕುತ್ತಿದ್ದ, ಕಷ್ಟದಲ್ಲಿದ್ದ ವೃದ್ಧರಿಗೆ ನೀರು ತಂದುಕೊಡುತ್ತಿದ್ದ ಆ ಕರುಣಾಮಯಿ ಹೆಣ್ಣು ಮಗಳ ಕೊನೆಯ ಕ್ಷಣಗಳು ಎಷ್ಟು ಭಯಾನಕವಾಗಿರಬಹುದು. ಆಕೆ ಅನುಭವಿಸಿದ ಯಾತನೆ ಎಂಥದ್ದಿರಬಹುದು ಎಂದು ಯೋಚಿಸಿದರೆ ಎದೆ ಸೀಲಿದಂತಾಗುತ್ತಿವೆ. ಧರ್ಮದ ನಿಜವಾದ ಮೌಲ್ಯಗಳನ್ನು ಅರಿತ ಯಾವುದೇ ಒಬ್ಬ ಸಚ್ಚರಿತ ಮುಸ್ಲಿಂ ಇಂತಹ ಘೋರ ಕೃತ್ಯವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕಂದರೆ ಪವಿತ್ರ ಇಸ್ಲಾಂ ಧರ್ಮದಲ್ಲಿ ಮದುವೆಗೆ ಮುಂಚಿನ ಇಂತಹ ಅಕ್ರಮ ಸಂಬಂಧಗಳು, ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ಹಾಗೂ ಮುಕ್ತವಾಗಿ ತಿರುಗಾಡುವುದು ಸಂಪೂರ್ಣವಾಗಿ ಹರಾಮಾಗಿದೆ, ನಿಷೇಧಿಸಲ್ಪಟ್ಟಿದೆ. ಈ ಕುರಿತು ಪವಿತ್ರ ಕುರ್ಆನ್ನ ಸೂರಾ ಅಲ್ ನೂರ್ 30ನೇ ಆಯತ್ತಿನಲ್ಲಿ ಅಲ್ಲಾಹನು ಅತ್ಯಂತ ಕಟ್ಟುನಿಟ್ಟಾಗಿ ಆಜ್ಞಾಪಿಸಿದ್ದಾನೆ. ಕುಲಿಲ್ ಮುಮಿನೀನ ಯಗುಲ್ಲೂ ಮಿನ್ ಅಬ್ಸಾರಿಹಿಂ ವಯಹ್ಫದೂ ಫುರೂಜಹುಂ ಝಾಲಿಕ ಅಜ್ಕಾ ಲಹುಂ. ಅಂದರೆ ಸತ್ಯವಿಶ್ವಾಸಿಗಳಾದ ಪುರುಷರಿಗೆ ಹೇಳಿರಿ, ಅವರು ತಮ್ಮ ದೃಷ್ಟಿಯನ್ನು ತಗ್ಗಿಸಲಿ ಮತ್ತು ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಲಿ, ಇದು ಅವರಿಗೆ ಅತ್ಯಂತ ಪವಿತ್ರವಾದ ಮಾರ್ಗವಾಗಿದೆ. ಇಷ್ಟೇ ಅಲ್ಲದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾನವ ಜೀವದ ಮೌಲ್ಯವನ್ನು ಸಾರುತ್ತಾ ಹೀಗೆ ಬೋಧಿಸಿದ್ದಾರೆ: ಅಲ್ ಮುಸ್ಲಿಮು ಮನ್ ಸಲಿಮ ಅಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವಯದಿಹಿ. ಅಂದರೆ ಯಾರ ಕೈ ಮತ್ತು ನಾಲಿಗೆಯಿಂದ ಇತರ ಮನುಷ್ಯರನ್ನು ಸುರಕ್ಷಿತವಾಗಿರುತ್ತಾನೋ ಅವನೇ ನಿಜವಾದ ಮುಸ್ಲಿಂ. ಇತಿಹಾಸವನ್ನು ನಾವು ತಿರುವಿ ನೋಡಿದರೆ ಇಸ್ಲಾಮಿಕ್ ಚರಿತ್ರೆಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಹಾಗೂ ಖಲೀಫರ ಆಡಳಿತದಲ್ಲಿಯೂ ಅನ್ಯ ಧರ್ಮದ ಹೆಣ್ಣು ಮಕ್ಕಳಿಗೆ, ಅಬಲೆಯರಿಗೆ ನೀಡುತ್ತಿದ್ದ ಗೌರವ ಮತ್ತು ರಕ್ಷಣೆ ಜಗತ್ತಿಗೆ ಮಾದರಿಯಾಗಿತ್ತು. ಯುದ್ಧದ ರಣರಂಗದಲ್ಲೂ ಹೆಣ್ಣು ಮಕ್ಕಳನ್ನು, ವೃದ್ಧರನ್ನು ಮುಟ್ಟಬಾರದು ಎಂಬುದು ಇಸ್ಲಾಮಿನ ಕಟ್ಟುನಿಟ್ಟಿನ ನಿಯಮವಾಗಿತ್ತು. ಇಷ್ಟೆಲ್ಲ ಸ್ಪಷ್ಟವಾದ ಮತ್ತು ಉದಾತ್ತವಾದ ಚರಿತ್ರೆ ಹಾಗೂ ನಿಯಮಗಳಿದ್ದರೂ ಇಸ್ಲಾಮಿನ ಚೌಕಟ್ಟನ್ನು ಮೀರಿ ನಡೆಯುವ ಇಂತಹ ಅಪರಾಧಿಗಳ ವಿಕೃತ ಕೃತ್ಯಗಳಿಂದ ಇಂದು ಇಡೀ ಮುಸ್ಲಿಂ ಸಮುದಾಯವನ್ನು ಲವ್ ಜಿಹಾದ್ ಹೆಸರಿನಲ್ಲಿ ಗೇಲಿ ಮಾಡುವಂತಾಗಿದೆ. ಆದರೆ ನಾನು ದೇಶದ ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೂ ಮತ್ತು ಸಮಾಜಕ್ಕೂ ಅತ್ಯಂತ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ: ಇಂತಹ ವಂಚನೆ, ಬಲಾತ್ಕಾರ, ಡ್ರಗ್ಸ್ ಮಾಫಿಯಾ ಅಥವಾ ಪ್ರೀತಿಯ ಹೆಸರಿನಲ್ಲಿ ಜೀವ ತೆಗೆಯುವ ವಿಕೃತ ಜಾಲವನ್ನು ಜಗತ್ತಿನ ಯಾವುದೇ ಒಬ್ಬ ಮುಸ್ಲಿಮನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಮತ್ತು ಸಮರ್ಥಿಸುವುದಿಲ್ಲ. ನೋಡಿ, ಇಂತಹ ವಿಕೃತಗಳು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ದೊಡ್ಡ ಒಗಟಾಗಿದ್ದು ಇವು ಇನ್ಮುಂದೆ ಎಂದಿಗೂ ಮರುಕಳಿಸಬಾರದು. ಇವತ್ತು ಈ ಪ್ರಕರಣದಲ್ಲಿ ಸಂಜಿತ್ ಅಲಿ ಎಂಬಾತ ಅಸ್ವಸ್ಥನಾಗಿ ಆಸ್ಪತ್ರೆಯಲ್ಲಿ ಮಲಗಿರುವುದು ಒಂದು ವೇಳೆ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಮಾಡುತ್ತಿರುವ ಆತ್ಮಹತ್ಯೆಯ
ನಾಟಕವಾಗಿದ್ದರೆ ಆತನಿಗೆ ದೇಶದ ಅತ್ಯುನ್ನತ ಕಾನೂನಿನಡಿಯಲ್ಲಿ ಕಠಿಣತೆಯಾಗ ಗಲ್ಲು ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಯಾವುದೇ ರಿಯಾಯಿತಿ ಇರಬಾರದು. ಈ ದುರಂತ ಘಟನೆಯು ಇಡೀ ಸಮಾಜಕ್ಕೆ ದೊಡ್ಡ ಪಾಠವಾಗಿದೆ. ನಮ್ಮ ಹೆತ್ತವರು ತಮ್ಮ ಮಕ್ಕಳ ಸ್ನೇಹ, ಮೊಬೈಲ್ ಬಳಕೆ ಮತ್ತು ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ಇಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಒಬ್ಬ ಮುಸ್ಲಿಂ ಉಸ್ತಾದಾಗಿ ನಾನು ಕಾನೂನಾತ್ಮಕವಾಗಿ ಮತ್ತು ಧಾರ್ಮಿಕವಾಗಿ ಇದರ ಕೊನೆಯ ತನಕ ನಿಂತು ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೇನೆ ಹಾಗೂ ಸಮಾಜಕ್ಕೆ ಸತ್ಯವನ್ನು ಮನವರಿಕೆ ಮಾಡಿಕೊಡುತ್ತೇನೆ. ಸುರಭಿಯ ತಾಯಿಯ ಒಡಲ ಕಣ್ಣೀರಿಗೆ ನ್ಯಾಯ ಸಿಗಬೇಕು. ತಪ್ಪಿಸ್ತನಿಗೆ ತಕ್ಕ ಶಾಸ್ತಿಯಾಗಬೇಕು ಮತ್ತು ಇನ್ಮುಂದೆ ಇಂತಹ ಯಾವುದೇ ಹೆಣ್ಣು ಮಗಳ ಕನಸುಗಳು ಪ್ರೀತಿಯ ಹೆಸರಿನಲ್ಲಿ ಬಲಿಯಾಗಬಾರದು ಎಂಬುದೇ ಇಸ್ಲಾಂ ಸಾರುವ ನಿಜವಾದ ಶಾಂತಿ ಮತ್ತು ನೈತಿಕತೆಯಾಗಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲ ಆ ಸುರಭಿಯ ತಾಯಿಗೆ ಕ್ಷಮ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.